ಒಂದಲ್ಲ ಒಂದೂರಲ್ಲಿ ಒಂದು ಬೆಕ್ಕಿತ್ತು. ಆ ಬೆಕ್ಕು ಇಲಿಗಳನ್ನು ತಿಂದು ಜೀವನ ನಡೆಸ್ತಿತ್ತು. ದಿನ ಒಂದೊಂದೇ ಇಲಿಗಳನ್ನು ಹಿಡಿದು ತಿಂತಾ ಇತ್ತು. ಆ ಬೆಕ್ಕನ್ನು ಕಂಡ್ರೆ ಇಲಿಗಳಿಗೆಲ್ಲ ತುಂಬ ಭಯ. ಅವು ಎಷ್ಟೇ ತಪ್ಪಿಸ್ಕೊಂಡೋದ್ರೂ ಆ ಬೆಕ್ಕು ಯಾವುದೋ ಮಾಯದಲ್ಲಿ ಹೋಗಿ ಹಿಡಿದು ತಿಂದು ಹಾಕ್ಬಿಡ್ತಿತ್ತು. ಹೀಗೆ ನಡೀತಿದ್ದಾಗ ಒಂದಿನ ಆ ಬೆಕ್ಕಿಗೆ ವಯಸ್ಸಾಗೋಯ್ತು. ಇಲಿಗಳೆಲ್ಲ ತಪ್ಪಿಸ್ಕೊಂಡು ಬೇಗ ಓಡಿ ಹೋಗ್ಬಿಟ್ರೆ ಬೆಕ್ಕಿಗೆ ಓಡೋಕೆ ಆಗ್ತಿರ್ಲಿಲ್ಲ. ತುಂಬ ಸುಸ್ತಾಗ್ಬಿಡ್ತಿತ್ತು. ಹೀಗೆ ಬೆಕ್ಕಿಗೆ ಇಲಿಗಳು ಸಿಕ್ಕೋದೇ ಕಡಿಮೆ ಆಯಿತು. ಹೀಗೆ ಆದರೆ ಬೆಕ್ಕು ಹಸಿವಿನಿಂದ ತಾನು ಸತ್ತೋಗ್ಬಿಡ್ತೀನಿ, ಇದಕ್ಕೇನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡ್ತು. ಯೋಚನೆ ಮಾಡಿ ಮಾಡಿ ಅದಕ್ಕೊಂದು ಉಪಾಯ ಹೊಳಿತು. ಇಲಿಗಳೆಲ್ಲ ಅವರವ್ರ ಮನೆಗಳಲ್ಲಿ ಇದ್ದಾಗ ಒಂದು ಇಲಿ ಬಂದು ಮತ್ತೊಂದು ಇಲಿನ ಕೇಳ್ತು, ನೋಡಿದ್ಯಾ, ಒಂದು ಹೊಸ ಸನ್ಯಾಸಿ ಬಂದಿದೆ, ಬಂಡೆ ಮೇಲೆ ಕೂತ್ಕೊಂಡು ಓಂ ಓಂ ಅಂತ ಇರುತ್ತೆ ಅಂತ ಹೇಳ್ತು. ಆ ಮತ್ತೊಂದು ಇಲಿ ಹೊರಗೆ ಹೋಗಿ ನೋಡಿದಾಗ ಬಂಡೆ ಮೇಲೆ ಬೆಕ್ಕು ಕೂತಿದೆ, ಆದರೆ ಸನ್ಯಾಸಿ ವೇಷ ಹಾಕ್ಕೊಂಡು. ಅದು ಓಡ್ ಹೋಗಿ ಎಲ್ಲ ಇಲಿಗಳನ್ನು ಮೀಟಿಂಗಿಗೆ ಕರೀತು. ಆಗ ಎಲ್ಲ ಇಲಿಗಳು ಸೇರ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡಿದ್ವು. ಒಂದು ಅಜ್ಜ ಇಲಿ ಹೇಳ್ತು, ನೋಡಿ ಮಕ್ಕಳೇ, ಬೆಕ್ಕನ್ನ ಯಾವತ್ತೂ ನಂಬಕ್ ಹೋಗ್ಬಾರ್ದು. ಹಂಗೆ ಅದು ಸನ್ಯಾಸಿ ಅಂತ ಹತ್ರ ಹೋಗ್ಬಿಟ್ಟಿರಾ, ನಮ್ಮನ್ನೆಲ್ಲ ತಿಂದು ಹಾಕ್ಬಿಡತ್ತೆ. ಹಾಗೆ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತು. ಆದರೆ ಆಶ್ಚರ್ಯ ಅಂದರೆ ಆ ಬೆಕ್ಕು ಸನ್ಯಾಸಿ ಇಲಿಗಳನ್ನು ತಿಂತಾನೇ ಇರಲಿಲ್ಲ. ಅದ್ರ ಹತ್ರನೇ ಸುಳಿದು ಹೋದ್ರೂ ಕೂಡ ನೋಡ್ದೇನೆ ಸುಮ್ಮನೆ ಧ್ಯಾನ ಮಾಡ್ತಾ ಇರ್ತಿತ್ತು. ಚಿಕ್ಕ ಚಿಕ್ಕ ಇಲಿಗಳಿಗೆ ಬೆಕ್ಕನ್ನು ನೋಡಿ ತಮಾಷೆ ಮಾಡೋಣ ಅಂತ ಅನ್ನಿಸ್ತು. ಒಂದು ಇಲಿ ಹೋಗಿ ಬೆಕ್ಕ ಹತ್ರ ಕೂತ್ಕೊಂಡು ಕಲ್ಲು ಹೋಗಿತ್ತು. ಆದರೂ ಬೆಕ್ಕು ಏನೂ ಮಾಡಿಲ್ಲ. ಇನ್ನೊಂದು ಇಲಿ ಬಂದು ಬೆಕ್ಕಿನ ಎದುರುಗಡೆ ಹೋಗಿ ಡ್ಯಾನ್ಸ್ ಮಾಡಿತ್ತು. ಆದರೂ ಬೆಕ್ಕು ಏನೂ ಮಾಡಿಲ್ಲ. ಓಂ ಅಂತ ಧ್ಯಾನ ಮಾಡ್ತಾ ಇತ್ತು. ಮತ್ತೆ ಬೇರೆ ಇಲಿಗಳು ಬೆಕ್ಕಿನ ಮೇಲೆಲ್ಲ ಓಡಾಡಿದ್ವು, ಕಿವಿ ಎಳೆದ್ವು, ಮೂಗು ಮುಟ್ಟಿದ್ವು, ಕಾಲು ಎಳೆದ್ವು. ಬೆಕ್ಕು ಮಾತ್ರ ಧ್ಯಾನ ಮಾಡ್ತಾನೆ ಇತ್ತು. ಹಾಗೆ ಸ್ವಲ್ಪ ದಿನದಲ್ಲಿ ಇಲಿಗಳಿಗೆ ಬೆಕ್ಕನ್ನ ಕಂಡ್ರೆ ಭಯನೇ ಹೊರಟೋಯ್ತು. ಒಂದಿನ ಬೆಕ್ಕು ಇಲಿಗಳನ್ನೆಲ್ಲ ಕರೆದು ಮಾತಾಡ್ತು. ನನ್ನನ್ನ ದೇವರು ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋಕೆ ಅಂತಾನೆ ಕಳಿಸಿರೋದು ಅಂತ ಹೇಳ್ತು. ನೀವೆಲ್ಲ ದಿನಾ ಬಂದು ನನ್ನ ಆಶೀರ್ವಾದ ತಗೊಂಡು ಹೋಗಿ ಅಂತ ಬೆಕ್ಕು ಹೇಳ್ತು. ಅದನ್ನ ನಂಬ್ಕೊಂಡು ಎಲ್ಲ ಇಲಿಗಳು ದಿನ ಬಂದು ಬೆಕ್ಕಿಗೆ ನಮಸ್ಕಾರ ಮಾಡಿ ಹೂಗಳನ್ನು ಅರ್ಪಿಸಿ ಹೋಗ್ತಾ ಇದ್ವು. ಹಾಗೆ ಒಂದಿನ ಬೆಕ್ಕು ಹೇಳ್ತು, ಮಕ್ಕಳೇ, ನಿಮಗೊಂದು ಅಪಾಯ ಕಾದಿದೆ, ಶತ್ರು ಹೊಂಚು ಹಾಕ್ತಾ ಇದ್ದಾನೆ, ಇನ್ಮೇಲೆ ನೀವು ತುಂಬ ಹುಷಾರಾಗಿರ್ಬೇಕು ಅಂತ ಹೇಳ್ತು. ಅದನ್ನ ಕೇಳಿ ಇಲಿಗಳಿಗೆ ಭಯ ಆಯಿತು. ಇಲಿಗಳು ಬೆಕ್ಕಿನ ಹತ್ರನೇ ಕೇಳಿದ್ವು, ಪರಿಹಾರ ಏನು ಸ್ವಾಮಿ ಅಂತ. ಅದಕ್ಕೆ ಬೆಕ್ಕು, ನಾನು ಶತ್ರು ವಿನಾಶ ಅಂತ ಒಂದು ಪೂಜೆನ ಮಾಡ್ತೀನಿ. ಅದಕ್ಕೇನು ಮಾಡಬೇಕು ಅಂದರೆ ನೀವು ದಿನ ಒಬ್ಬೊಬ್ಬರಾಗಿ ನನ್ನ ಆಶ್ರಮಕ್ಕೆ ಬಂದು ಪೂಜೆಯನ್ನು ನೆರವೇರಿಸಬೇಕು ಅಂತ ಹೇಳ್ತು. ಅದನ್ನು ನಂಬಿಕೊಂಡು ಎಲ್ಲ ಇಲಿಗಳು ಯೋಚನೆ ಮಾಡಿ ದಿನ ಒಂದೊಂದು ಇಲಿ ಬೆಕ್ಕಿನ ಆಶ್ರಮಕ್ಕೆ ಹೋಗೋದು ಅಂತ ತೀರ್ಮಾನ ಮಾಡಿದ್ವು. ಅದೇ ಪ್ರಕಾರ ದಿನ ಒಂದೊಂದೇ ಇಲಿ ಬೆಕ್ಕಿನ ಆಶ್ರಮಕ್ಕೆ ಹೋಗೋಕೆ ಶುರು ಮಾಡಿದ್ವು. ಹೀಗೆ ತುಂಬ ದಿನ ಆದಮೇಲೆ ಬೆಕ್ಕಿನ ಆಶ್ರಮಕ್ಕೆ ಹೋದಂಥ ಇಲಿಗಳು ವಾಪಸ್ ಬರ್ತಾನೇ ಇರಲಿಲ್ಲ. ಇದರಿಂದ ಇಲಿಗಳಿಗೆಲ್ಲ ತುಂಬ ಗಾಬರಿ ಆಯಿತು. ಆದ್ರಿಂದ ಇಲಿಗಳು ಹೋಗಿ ಬೆಕ್ಕಿನ ಹತ್ರ ಕೇಳಿದ್ವು, ಸ್ವಾಮಿ,
ನಿಮ್ಮ ಆಶ್ರಮಕ್ಕೆ ಬಂದಂಥ ಇಲಿಗಳು ಕಾಣಿಸ್ತಾನೆ ಇಲ್ಲ, ಬರ್ತಾನೆ ಇಲ್ಲ ವಾಪಸ್ಸು, ಏನು ಮಾಡೋದು ಅಂತ. ಅದಕ್ಕೆ ಬೆಕ್ಕು ಹೇಳ್ತು, ಇಲ್ಲ, ಅವರು ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ, ಪೂಜೆಲೆ ಮುಳುಗಿ ಹೋಗ್ಬಿಟ್ಟಿದ್ದಾರೆ, ಅವರೆಲ್ಲ ಬರ್ತಾರೆ, ಆದಷ್ಟು ಬೇಗ ಬರ್ತಾರೆ, ನೀವೇನು ಹೆದರ್ಕೋಬೇಡಿ ಅಂತ ಸಮಾಧಾನ ಮಾಡಿ ಬೆಕ್ಕು ಇಲಿಗಳನ್ನು ವಾಪಸ್ ಕಳಿಸ್ತು. ಆದರೆ ಇಲಿಗಳೆಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿದ್ವು. ಆಗ ಹಿರಿಯ ಅಜ್ಜ ಇಲಿ ಏನಿದೆಯಲ್ಲ, ಅದು 2 ಚಿಕ್ಕ ಇಲಿಗಳನ್ನು ಕರೆದು ಹೇಳ್ತು, ನೀವು ಇಲ್ಲಿಂದನೇ ಬಿಲ ತೋಡ್ಕೊಂಡು ಬೆಕ್ಕು ಸನ್ಯಾಸಿಯ ಆಶ್ರಮದವರೆಗೆ ಬಿಲ ತೋಡಿ ಹೋಗಿ ನೋಡಿ ಏನಾಗಿದೆ ಅಂತ ಹೇಳ್ತು. ಹಾಗೆ ಚಿಕ್ಕ ಇಲಿಗಳು ಕೂಡ ಮಾಡಿದ್ವು. ಚಿಕ್ಕ ಇಲಿಗಳು ಆಶ್ರಮದ ಒಳಗಡೆ ಹೋದಾಗ ಗೊತ್ತಾಯಿತು, ಆ ಸನ್ಯಾಸಿ ಬೆಕ್ಕು ಎಲ್ಲ ಇಲಿಗಳನ್ನು ತಿಂದು ಮುಗಿಸಿದೆ ಅಂತ. ಬೆಕ್ಕು ಸನ್ಯಾಸಿ ವೇಷ ಹಾಕ್ಕೊಂಡು ಇಷ್ಟು ದೊಡ್ಡ ಮೋಸ ಮಾಡಿದೆ ಅಂತ ಇಲಿಗಳಿಗೆ ಗೊತ್ತಾಯಿತು. ಆವತ್ತಿಂದ ಯಾವ ಇಲಿಗಳು ಕೂಡ ಬೆಕ್ಕನ್ನು ನಂಬಲಿಲ್ಲ, ಬೆಕ್ಕನ ಹತ್ರ ಹೋಗಲೇ ಇಲ್ಲ. ಈಗ ಬೆಕ್ಕಿಗೆ ಯಾವ ಇಲಿಗಳು ಸಿಗ್ತಾ ಇರಲಿಲ್ಲ. ಬೇಟೆಯಾಡೋಣ ಅಂದರೆ ತುಂಬ ವಯಸ್ಸಾಗ್ಬಿಟ್ಟಿತ್ತು. ಹಾಗೆ ಹಸುವಿನಿಂದ ಬಳಲಿ ಅದು ಒಂದಿನ ಸತ್ತೋಯ್ತು. ಹೇಗಿತ್ತು ಕತೆ? ಮತ್ತೊಂದು ಕತೆ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. Enjoy more stories by like, share and subscribing our channel to learn.